ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಕ್ಲೀನಿಂಗ್ ರೂಟೀನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು. ಇದು ಶೇರ್ ಮಾಡಬೇಕು ಅಂತ ಏನಿರಲಿಲ್ಲ, ಬಟ್ ಇಲ್ಲಿ ಕ್ಲೀನಿಂಗ್ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ಆ ರೂಟೀನನ್ನು ಶೇರ್ ಮಾಡ್ಕೊಳ್ಳೋಣ ಅಂತ. ನಮಗೆ ಇದು ಮದುವೆಯಲ್ಲಿ ನನ್ನ ಹಸ್ಬೆಂಡ್ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದು. ಅಂದರೆ ನಮ್ಮ ಮದುವೆ ಇನ್ವಿಟೇಷನ್ ಕಾರ್ಡ್ನೇ ಫ್ರೇಮ್ ಹಾಕಿ ಕೊಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬಹುದು. ಯಾರ್ದಾದ್ರು ಮದುವೆಯಲ್ಲಿ ಗಿಫ್ಟ್ ಕೊಡೋದಾದರೆ ಆ ರೀತಿ ಕೊಟ್ಟರೆ ಆ್ಯಕ್ಚುಲಿ ಅದು ಯಾವಾಗಲೂ ಅವ್ರ ಹತ್ರ ಇಟ್ಕೋತಾರೆ ಆ್ಯಂಡ್ ಅದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ ಅನ್ನೋದಷ್ಟೇ. ಡಿಫ್ರೆಂಟಾಗಿ ಕೂಡ ಕೊಡಬಹುದು ಫ್ರೇಮ್ ಹಾಕಿ ಅಂತ ನನಗೆ ಐಡಿಯಾ ಬಂದಿದೆ. ಆ್ಯಂಡ್ ಇದೆಲ್ಲ ನಾನು ಕೆಲವೊಂದು ಮಾಮೂಲಿ ಐಟಮ್ಸ್ಗಳಿರುತ್ತಲ್ಲ, ಅದನ್ನೆಲ್ಲ ಒಂದು ಕಡೆಗೆ ಎತ್ತಿಟ್ಕೊಳ್ಳೋಣ ಅಂತ. ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ನಾನು ಎಲ್ಲವನ್ನು ಅಷ್ಟೇ ಒಂದೊಂದು ಬಾಕ್ಸ್ಗೆ ಹಾಕಿ ಸಪ್ರೇಟ್ ಮಾಡಿದ್ದೀನಿ. ಆದರೆ ಮತ್ತೆ ಅದೆಲ್ಲ ಮೆಸ್ಸಪ್ ಆಗಿದೆ, ಅದನ್ನೆಲ್ಲ ಮತ್ತೆ ಕರೆಕ್ಟಾಗಿ ಮಾಡಬೇಕು. ಸ್ಟಿಕ್ಕರ್ ಪ್ಯಾಕೆಟ್ಗಳಂತೂ ಅದು ಎಷ್ಟಿತ್ತು ಎಷ್ಟು ಹೋಯ್ತೋ ಹೇಳೋಕ್ಕೆ ಆಗೋಲ್ಲ. ಮದುವೆ ಟೈಮಲ್ಲಿ ಸಿಕ್ಕಾಬಿಟ್ಟು ಶಾಪಿಂಗ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಯಾವತ್ತೂ ಶಾಪಿಂಗ್ ಹೋಗಬಾರ್ದು ಅಂದರೆ ತೀರಾ ಈ ಥರ ಎಲ್ಲ ಶಾಪಿಂಗ್ ನನ್ನ ಮದುವೆ ಟೈಮಲ್ಲೂ ನಾನು ಮಾಡಿರಲಿಲ್ಲ. ಅಷ್ಟು ಶಾಪಿಂಗ್ ನಮ್ಮ ಅಣ್ಣನ ಮದುವೆ ಟೈಮಲ್ಲಿ ನಾನು ಮಾಡಿದೆ ಅಂತಲೇ ಹೇಳ್ಬೋದು. ಕೆಲವೊಂದು ಐಟಮ್ಸ್ಗಳೆಲ್ಲ ಎತ್ತಿಡಬೇಕಾಗಿತ್ತು, ಕೆಲವೊಂದು ಐಟಮ್ಸ್ಗಳನ್ನ ಬೇರೆ ಕಡೆ ಇಡಬೇಕಾಗಿತ್ತು. ಅದನ್ನೆಲ್ಲ ನೋಡ್ಕೋತಾ ಇದ್ದೆ. ಮತ್ತು ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದೀನಿ. ಮೀನ್ಸ್ ನಾನು ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಶೇರ್ ಮಾಡ್ತಾ ಇರ್ತೀನಿ ಕೆಲವೊಂದು ವೀಡಿಯೋಗಳನ್ನ. ಹಾಗಾಗಿ ಈಗ ನಾನು ನನ್ನ ಫಸ್ಟ್ ಮಗುಗೂ ಸೆಕೆಂಡ್ ಮಗುಗೂ ತುಂಬ ಏಜ್ ಗ್ಯಾಪ್ ಆಯಿತು. ಇದು ಆ್ಯಕ್ಚುಲಿ ಒಳ್ಳೆಯದಾ ಏನು, ಇದ್ರ ಬಗ್ಗೆ ಕೆಲವೊಂದು ಕ್ಲಾರಿಟಿ ಕೊಡೋಣ ಅಂತ. ಯಾಕಂದರೆ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಡಿಫ್ರೆಂಟ್ ಇರುತ್ತೆ. ಸೊ ಕೆಲವೊಬ್ಬರು 2 ವರ್ಷಕ್ಕೆ ಮಾಡ್ಕೊಬಿಡ್ತಾರೆ ಮಕ್ಕಳನ್ನ. ಸೊ ಕೆಲವೊಬ್ಬರು 3 ವರ್ಷ 4 ವರ್ಷ, ಕೆಲವೊಬ್ರು ನನ್ನ ರೀತಿ 5ರಿಂದ 6 ವರ್ಷ ಗ್ಯಾಪ್ ತೊಗೋತಾರೆ. ಸೊ ಅದು ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೂಡ. ಬಟ್ ತುಂಬ ಗ್ಯಾಪ್ ಆದರೆ ಅದು ನಿಮಗೂ ಕೂಡ ಸೇಫ್ ಅಲ್ಲ. ಯಾಕಂದರೆ ಆಲ್ರೆಡಿ ಒಂದು 2 ಇಯರ್ಸ್ ಮಗು ಇತ್ತು, ಮತ್ತು ನೀವು ಒಂದು ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಆದರೆ ಅಂದರೆ ಆಲ್ಮೋಸ್ಟ್ ನಿಮಗೆ ಹೆಲ್ಪೇ. ಯಾಕಂದರೆ ಮಗುನ 2 ವರ್ಷದ ಮಗು ಅಂದರೆ ಆರಾಮಾಗಿ ಯಾರು ನೋಡ್ಕೋತಾರೆ ಅಥವಾ ನಿಮ್ಗೆ ಅಷ್ಟು ಪ್ರೆಷರ್ ಇರೋದಿಲ್ಲ. ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನಿಮ್ಗೆ ಆಲ್ರೆಡಿ ಮಗು ದೊಡ್ಡದಾಗಿದೆ ಅಂದರೆ ನಿಮಗೆ ತುಂಬ ರಿಸ್ಕ್ ಇರುತ್ತೆ. ಅಂದರೆ ಯಾರೂ ನೋಡ್ಕೊಳ್ಳೋರಿಲ್ಲ. ಅವರ ಓದು ಬರಹ, ಅವ್ರ ಪ್ರತಿಯೊಂದು ಕೆಲಸಗಳು, ಬೆಳಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋದು, ಒಂಥರ ಟೆನ್ಷನ್ ಅಂತ ಹೇಳ್ಬೋದು. 1ರಿಂದ 4 ವರ್ಷದ ಒಳಗಡೆ ಇದ್ದರೆ ಮಕ್ಕಳು ಖಂಡಿತವಾಗ್ಲೂ ಅದು ಎಲ್ಪೆ. ಆ್ಯಕ್ಚುಲಿ ಅವ್ರನ್ನ ನೀವು ನಿಮ್ಮ ಅತ್ತೆ ಹತ್ರ, ನಿಮ್ಮ ಅಮ್ಮನ ಹತ್ರ, ಯಾರ ಹತ್ರನಾದ್ರೂ ಸಿಸ್ಟರ್ ಹತ್ರನಾದ್ರೂ ಬಿಟ್ಬಿಟ್ಟು ನೀವು ನಿಮ್ಮ ಕೆಲಸಗಳನ್ನ ಮಾಡ್ಕೋಬಹುದು. ಬಟ್ ಈ ಮಕ್ಕಳದು ಸ್ಕೂಲ್ಗೆ ಹೋಗ್ತಾರೆ ಹೌದು, ಬಟ್ ಮನೆಗೆ ಬರ್ತಿದ್ದಂಗೆ ಟೆನ್ಷನ್ ಇರುತ್ತೆ ನೋಡಿ. ಏನು ಮಾಡ್ತಿದ್ದಾರೆ, ಕೆಲವೊಂದು ಕೆಲಸಗಳು ಆಗಿದೆಯಾ, ಹೋಮ್ವರ್ಕ್ ಬರ್ತಿದ್ದಾರಾ, ಅವರು ಪ್ರತಿಯೊಂದು ಆ್ಯಕ್ಟಿವಿಟೀಸಲ್ಲೂ ನಮಗೆ ರಿಸ್ಕ್ ಇದ್ದೇ ಇರುತ್ತೆ. ಆ್ಯಂಡ್ ನಿಮ್ಮ ಬಾಡಿನೂ ಅಷ್ಟೇ ಬಹಳಷ್ಟು ವರ್ಷ ಗ್ಯಾಪ್ ಕೊಟ್ಟರೆ ಮಿಸ್ಕ್ಯಾರೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ನಿಮಗೆ ಡಾಕ್ಟರ್ ಸಜೆಷನ್ ಕೊಡೋದು ಅಟ್ಲೀಸ್ಟ್ ನಿಮ್ಗೆ ಏನೇ ಹೆಲ್ತ್ ಇಶ್ಯೂಸ್ ಇತ್ತು ಅಂದರೂ 4 ಇಯರ್ಸ್ ಸಾಕು, ಅದಾದಮೇಲೆ ನೀವು ಮಗುನ ಮಾಡ್ಕೊಬಿಡಿ ಅಂತಲೇ ಹೇಳ್ತಾರೆ. ನನಗೂ ಅದೇ ರೀತಿ ಇತ್ತು. ಸೊ 4 ಇಯರ್ಸ್ ಗ್ಯಾಪ್ ಕೊಡೋಣ, 3 ಇಯರ್ಸ್ ಡಾಕ್ಟರ್ ಹೇಳಿದರು. ಬಟ್ 4 ಇಯರ್ಸ್ 1 ವರ್ಷ ಎಕ್ಸ್ಟ್ರಾ ತೊಗೊಂಡು ನಾನು ನನ್ನ ಬಾಡಿನ ರಿಕವರಿ ಮಾಡ್ಕೋಬೇಕಲ್ವಾ. ಸೊ ಆ ರೀತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು 1 ವರ್ಷ ಎಕ್ಸ್ಟ್ರಾ ಗ್ಯಾಪ್ ತೊಗೊಂಡು ನಾನು ಮಾಡಿಕೊಂಡೆ. ಬಟ್ ಅದು ನನಗೆ 2 ಸತಿ ಚಾನ್ಸ್ ಮಿಸ್ ಆಯಿತು. ಬಟ್ ನಾವು 5 ಮಂತ್ಸ್ ಕಂಪ್ಲೀಟ್ ಆಗ್ತಿದೆ. ಸೊ ರಿಸ್ಕ್ ಅನ್ನೋದು ಖಂಡಿತವಾಗ್ಲೂ ಕೆಲವೊಂದು ಸತಿ ನಾವು ಬೇಕು ಅಂತ ಮಾಡ್ಕೊಳ್ಳಲ್ಲ. ಅದು ನಮ್ಮ ಹಣೆ ಬರದಲ್ಲಿ ಬರ್ತಿದೆ, ಎಲ್ಲವೂ ಕೂಡ ಆಗುತ್ತೆ. ಏನೇ ಆಗಿದರೂ ಕೂಡ ಒಂದು ಒಳ್ಳೆಯದಕ್ಕೆ ಅಂತಲೇ ಹೇಳಬಹುದು. ನಾನು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾನೆ ಇದ್ದೀನಿ. ಹೈ ರಿಸ್ಕ್ ಅಂತೂ ಆಗೋದೇ ಇಲ್ಲ ನನಗೆ. ಪಾತ್ರೆಗಳು ಅಷ್ಟೇ ಇಲ್ಲಿ ಜೋಡಿಸಿದಾಗ ಚೆನ್ನಾಗಿ ಕಾಣಿಸ್ತಿತ್ತು, ನಾನು ತೊಳೆಯೋದೆಲ್ಲ ತೋರಿಸಿಲ್ಲ. ಸೊ ಯೂಶ್ವಲಿ ಬೇಗ ಕೆಲಸಗಳು ಆಗಬೇಕಲ್ಲ, ಇವಾಗ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಪಾತ್ರೆಗಳು ಸ್ವಲ್ಪ ತೊಳಿತೀನಿ ನಿಂತ್ಕೊಂಡು, ಮತ್ತು ಕೂತ್ಕೊಂಡು ಅಲ್ಲಿ ಡ್ರೆಸ್ಸಿಂಗ್ ಟೇಬಲೆಲ್ಲ ಕ್ಲೀನಪ್ ಮಾಡ್ಕೋತಾ ಇರ್ತೀನಿ. ಈ ರೀತಿ ಬೇಗ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಅಂತಲೇ ಹೇಳ್ಬಹುದು. ಪಾತ್ರೆಗಳೇನು ತುಂಬ ಗಲೀಜಾಗಿರುತ್ತೆ ಅಂತೇನಿಲ್ಲ. ಸೊ ಆದರೂ ಕೂಡ ಧೂಳೆಲ್ಲ ಇರುತ್ತಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ಕ್ಲೀನ್ ಮಾಡಿ ಮತ್ತೆ ಒರೆಸಿ ಮತ್ತು ಅದ್ರ ಜಾಗಕ್ಕೆಲ್ಲ ಇಡಬೇಕು. ನಾನು ಆ್ಯಕ್ಚುಲಿ ಮತ್ತೆ ಈ ಬಾಕ್ಸ್ಗಳು, ಈ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಮತ್ತೆಲ್ಲನೂ ಆರ್ಗನೈಸ್ ಮಾಡೋಣ. ಯಾಕಂದರೆ ತೀರಾ ಅಡುಗೆ ಮನೆ ಎಲ್ಲ ಖಾಲಿ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ.
ಹಾಗಾಗಿ ಈ ಸ್ಟೆಪ್ಸಲ್ಲೆಲ್ಲ ಇಟ್ಬಿಡೋಣ ಅಂತ ಅನ್ಕೋತಿದ್ದೆ. ಓವರಾಲ್ ಹಾಲೆಲ್ಲ ನೋಡ್ತಾ ಇದ್ದೀರಾ. ನನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಸ್ವಲ್ಪ ಕೆಲಸಗಳನ್ನ ಮಾಡ್ಕೋತಾ ಹೋಗ್ತೀನಿ. ತೀರಾ ಹೆಚ್ಚು ಒಂದೇ ಸತಿ ಕೂತ್ಕೊಂಡೆಲ್ಲ ಕೆಲಸ ಮಾಡೋದಕ್ಕೂ ಹೋಗಲ್ಲ. ಜಾಸ್ತಿ ಹೇಳಬೇಕು ಅಂದರೆ ಈ ಪೇಪರ್ಸ್ಗಳೇ ಉಳಿದಿತ್ತು ಅಂತ ಹೇಳ್ಬೋದು. ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಬಟ್ ಮಧ್ಯಾಹ್ನ ಅಷ್ಟೊತ್ತಿಗೆ ನನ್ನ ಮಗಳದ್ದು ಡ್ಯಾನ್ಸ್ ಇತ್ತು. 4 ಗಂಟೆಗೆ ಬರೋಕ್ಕೆ ಹೇಳಿದರು. ಸ್ಕೂಲೆಲ್ಲ ಡೆಕೋರೇಷನ್ ತುಂಬ ಚೆನ್ನಾಗಿ ಮಾಡಿದರು. ಆದರೆ ನಾನು 4:30ಗೆ ಹೇಳಿದರು. ಆಲ್ಮೋಸ್ಟು 4:30ಗೆ ಹೋದೆ. ಸೊ ಹೋದ ತಕ್ಷಣ ಆಲ್ರೆಡಿ ಸ್ಕೂಲಲ್ಲಿ ಫಂಕ್ಷನ್ ಶುರು ಮಾಡಿದರು. ಆದರೆ ಆಲ್ಮೋಸ್ಟ್ ನನ್ನ ಮಗಳು ಡ್ಯಾನ್ಸು 4 ಅಥವಾ 5ನೇದಿತ್ತು. ಅವ್ರ ಡ್ಯಾನ್ಸ್ ಶುರುವಾಗಿದ್ದೆ ಕರೆಕ್ಟಾಗಿ 8 o'clockಗೆ. ಅಷ್ಟು ಲೇಟ್ ಆಯಿತು. ಫಂಕ್ಷನಲ್ಲಿ ಗೊತ್ತೇ ಇರುತ್ತೆ, ಭಾಷಣಗಳು ಅದು ಇದು ವೆಲ್ಕಮ್ಮು ಪ್ರತಿಯೊಂದು ಮುಗಿಸೋವರೆಗೂ ಅವ್ರಿಗೆ ಆಲ್ಮೋಸ್ಟ್ ಒಂದು 3.5 hours ಹಿಡಿದಿದೆ. ಮತ್ತು ಅದ್ರ ನೆಕ್ಸ್ಟ್ ಡೇ ವ್ಲಾಗು ನೋಡ್ತಾ ಇದ್ದೀರಾ. ಮನೆ ಆಲ್ಮೋಸ್ಟು ನೆಕ್ಸ್ಟ್ ಡೇ ಅಲ್ಲ, ಆ್ಯಕ್ಚುಲಿ ಅದು ನೈಟ್ ಟೈಮು. ಬರ್ತಿದ್ದಂಗೆ ಸ್ವಲ್ಪ ಮಲ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಸುಸ್ತಾಗೋಯ್ತು ಅಂತಲೇ ಹೇಳ್ಬೋದು. ಸೊ ಮತ್ತೆ ನೆಕ್ಸ್ಟ್ ಡೇ ನಾನು ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಹೋಗಲಿಲ್ಲ. ಯಾಕಂದರೆ ತುಂಬ ಸುಸ್ತಾಗಿತ್ತಲ್ವ. ಸೊ ಹೆವಿ ಕೆಲಸಗಳು ಮಾಡೋದು ಬೇಡ, ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಹೋಗೋಣ ಅಂತ ಅನ್ಕೋತಿದ್ದೆ. ಸೊ ನನ್ನ ಮಗಳು ತುಂಬ ಖುಷಿಯಾಗಿದ್ಲು. ನನಗೆ ಆ್ಯಕ್ಚುಲಿ ಅವಳು ಜಾಸ್ತಿ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಇಷ್ಟ ಇಲ್ಲ. ಎಲ್ಲರೂ ದೃಷ್ಟಿ ಆಗಿಬಿಟ್ರೆ ಅನ್ನೋದು ಒಂದು ತಲೆಯಲ್ಲಿ ಇದ್ದೇ ಇರುತ್ತೆ. ಯಾರಿಗೇ ಆದರೂ ಅಷ್ಟೇ ಯೂಟ್ಯೂಬ್ ಜರ್ನಿಲಿ ಎಲ್ಲವನ್ನೂ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರು ಕೂಡ ಕೆಲವೊಂದು ರಿಸ್ಟ್ರಿಕ್ಷನ್ ನಮಗೆ ನಾವೇ ಹಾಕೋಬಿಟ್ಟಿರ್ತೀವಲ್ವ. ಹಾಗಾಗಿ ಬೇರೆಯವ್ರದ್ದು ಕೆಟ್ಟ ದೃಷ್ಟಿ ಕೆಲವೊಬ್ರು ಇದ್ದೇ ಇರುತ್ತೆ. ಅದನ್ನು ನಾನು ನಂಬ್ತೀನಿ ಕೂಡ. ಕೆಲವೊಬ್ರದ್ದು ಕೆಟ್ಟ ದೃಷ್ಟಿ ಅಂತಾರಲ್ಲ, ಅದು ನಮ್ಮ ಮೇಲೆ ಆಗಲಿ, ನಮ್ಮ ಮಕ್ಕಳ ಮೇಲೆ ಆಗಲಿ, ಏನೋ ಒಂದು ಒಳ್ಳೆ ಕೆಲಸದ ಮೇಲೆ ಆಗಲಿ ಬಿದ್ದಾಗ ಬಹಳಷ್ಟು ಕಷ್ಟ ಆಗುತ್ತೆ. ಇದು ನಂಗೆ ತುಂಬ ಸತಿ ನಾನು ಅನುಭವಿಸಿದ್ದೀನಿ ಕೂಡ. ಹಾಗಾಗಿ ಇದನ್ನು ನಾನು ತುಂಬ ಟ್ರಸ್ಟ್ ಮಾಡ್ತೀನಿ. ಸೊ ಡ್ಯಾನ್ಸ್ ಅಂತೂ ಬಹಳ ಚೆನ್ನಾಗಿ ಮಕ್ಳುಗಳು ಮಾಡ್ತಾಯಿದ್ರು. ಸೊ ಸ್ಟೇಜ್ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದರು. ಆಲ್ಮೋಸ್ಟ್ 5 years ಆದಮೇಲೆ ಈ ಥರ ಸ್ಕೂಲ್ ಡೇ ಮಾಡ್ತಾ ಇರೋದ್ರಿಂದ ಅವ್ರು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು. ಇದು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಆಗ್ತಾಯಿದೆ. ನಾನು ಮೊಳಕೆ ಕಟ್ಟಬೇಕಾಗಿತ್ತು. ಕಾಳು ರಾತ್ರಿ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಟವಲ್ ಮೇಲೆ ಹಾರಾಕ್ಬಿಟ್ಟು ಸೊ ಇವಾಗ ಮೊಳಕೆ ಕಟ್ಟೋಣ ಅಂತ ಅನ್ಕೋತಾ ಇದ್ದೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಅಷ್ಟೇ ಸೊಪ್ಪು, ಮೊಳಕೆ ಕಾಳು, ಮೊಟ್ಟೆ ಇವನ್ನೆಲ್ಲ ತಿನ್ನಿ ಅಂತಾರೆ. ಸೊ ಅದೇ ಯಾರು ಮನೇಲಿದ್ದರೆ ಹಿರೀಕರು ಅದು ವೆರೈಟಿ ಸಾಂಬಾರು ಮಾಡ್ತಾಯಿರ್ತಾರೆ. ಹಳ್ಳಿಗಳ ಕಡೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಮೊಳಕೆ ಕಾಳು ಸಾಂಬಾರು. ನನಗೆ ಅಷ್ಟೆಲ್ಲ ತುಂಬ ಹಳೇ ಹಳ್ಳಿಗಳ ಕಡೆ ಮಾಡ್ತಾರಲ್ಲ ಹಂಗೂ ಬರಲ್ಲ. ಈ ಬೇರೆ ಅಡುಗೆಗಳಾದರೆ ಮಾಡಿಬಿಡ್ತೀವಿ, ನಾನ್ ವೆಜ್ ಐಟಮ್ಸು. ಬಟ್ ಅಮ್ಮ ಅತ್ತೆ ಇವ್ರ ಕೈಲಿ ಬರುತ್ತಲ್ಲ ರುಚಿ, ಅವೆಲ್ಲ ನನಗೆ ಖಂಡಿತವಾಗ್ಲೂ ಬರಲ್ಲ, ಅಷ್ಟು ಚೆನ್ನಾಗೂ ಮಾಡಲ್ಲ. ಸೊ ಇರೋದ್ರಲ್ಲಿ ಹೆಂಗೋ ಒಂದು ಅಡುಗೆ ಮಾಡ್ಕೊಂಡು ತಿಂತೀವಿ ಅಷ್ಟೇ. ಇದು ಪಾಟ್ ತೊಗೊಂಡು ಆಲ್ಮೋಸ್ಟ್ ಇದು 5 years ಆಯ್ತಾ ಬಂತು. ಇನ್ನೂ ಅದನ್ನು ಇಟ್ಕೊಂಡಿದ್ದೀನಿ. ನನಗೆ ಏನಂದರೆ ತುಂಬ ಲಾಂಗು, ತುಂಬ ಹಳೇ ವಿಡಿಯೋಗಳು ಅಥವಾ ಹಳೇ ಫೋಟೋಗಳು, ಯಾವುದೇ ಒಂದಾಗಿರಲಿ ಅದನ್ನು ನಾನು ಸೇವ್ ಮಾಡಿ ಇಟ್ಕೋಬೇಕು. ಮತ್ತು ಹಳೆ ಪಾತ್ರೆಗಳಾಗಿರ್ಬೋದು, ಹಳೆ ವಸ್ತುಗಳ ಮೇಲೆ ನನಗೆ ತುಂಬ ಜವಾಬ್ದಾರಿ ಇದೆ. ಸೊ ಅದನ್ನೆಲ್ಲ ನಾನು ಎತ್ತಿಟ್ಕೋಬೇಕು ಅಂತ ನನಗೆ ತುಂಬ ಆಸೆ. ಅದನ್ನು ಯಾವುದೂ ನಾನು ಎಸೆಯೋದಿಲ್ಲ. ಲಾಸ್ಟ್ ವಿಡಿಯೋದಲ್ಲೂ ಶೇರ್ ಮಾಡಿದ್ದೀನಿ. ಹಳೆ ಬುಕ್ಕು 2015 ತೊಗೊಂಡಿರೋ ಬುಕ್ಕು, ಅದು ಇವಾಗಲೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ 9 years ಆಗ್ತಾ ಬರ್ತಾ ಇದೆ. ಸೊ ಆ ರೀತಿ ಸೇವ್ ಮಾಡೋದನ್ನೇ ನಂಗೆ ತುಂಬ ಇಷ್ಟ. ಇವಾಗ ಒಂದು ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ವಿಡಿಯೋ ಮಿಸ್ ಆಗಿಬಿಟ್ಟಿದೆ. ಬರೀ ಮಸಾಲೆಗಳನ್ನೆಲ್ಲ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಹುರಿದ ಮೇಲೆ ಇದನ್ನು ತಣ್ಣಗೆ ಮಾಡಿಬಿಟ್ಟು ರುಬ್ಬಿಟ್ಟು, ಸೊ ನಾರ್ಮಲ್ ಎಣ್ಣೆ ಹಾಕಿ ಚಿಕನ್ದು ಯಾವ ರೀತಿ ಗ್ರೇವಿ ಮಾಡ್ತೀವೋ ಸ್ವಲ್ಪ ಈರುಳ್ಳಿ ಹಾಕ್ಬಿಟ್ಟು ಈ ಮಸಾಲೆನೂ ಹಾಕ್ಬಿಟ್ಟು ಚೆನ್ನಾಗಿ ಕುದೀತಾ ಇರ್ಬೇಕಾದ್ರೆ ಸೋಯಾ ಚಂಕ್ಸ್ನ ಸಪ್ರೇಟಾಗಿ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಇದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಸೂತ್ಕ ತಕ್ಕೋತಾ ಇರೋದ್ರಿಂದ ನಾವೆಲ್ಲೂ ನಾನ್ ವೆಜ್ ಮಾಡಿಲ್ಲ. ಕರೆಂಟ್ ಇರಲಿಲ್ಲ. ಆ್ಯಕ್ಚುಲಿ ವಿಡಿಯೋ ಮಾಡ್ಕೋಬಹುದಿತ್ತು. ಅವತ್ತು ಕಂಪ್ಲೀಟಾಗಿ ಒಂದು 9 ಗಂಟೆಗೆ ಹೋಗಿದ್ದು ಕರೆಂಟು. ಮಧ್ಯಾಹ್ನ 3 ಗಂಟೆ ಆದರೂ ಬರಲೇ ಇಲ್ಲ. ಮೊಬೈಲ್ ಚಾರ್ಜು ಇರಲಿಲ್ಲ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಸರಿಯಾಗಿ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ವಿಡಿಯೋ ತುಂಬ ಮಿಸ್ ಆಗಿದೆ.
ಬಟ್ ಈ ಥರ ಹುರಿದುಬಿಟ್ಟು ಯಾವುದೇ ಗ್ರೇವಿ ಮಾಡಿದ್ರು ಅಷ್ಟೇ ಟೇಸ್ಟು ಚೆನ್ನಾಗಿರುತ್ತೆ. ಆಮೇಲೆ ತಿಂದಾಗ ಎದೆ ಉರಿ ಇವೆಲ್ಲ ಆಗಲ್ಲ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇವೆಲ್ಲ ಕೇರ್ ತೊಗೊಳ್ಳೇಬೇಕಾಗತ್ತೆ. ರಿಸ್ಕ್ ಅನ್ನೋದಕ್ಕಿಂತ ಒಂದು ಸತಿ ಅಡುಗೆ ಮಾಡಿದ್ರೆ ನಮಗೆ ತುಂಬ ಸತಿ ಕ್ಯಾರಿ ಆಗುತ್ತೆ. ಹಾಗಾಗಿ ಸೊ ನಾನು ಪ್ರೆಗ್ನೆನ್ಸಿ ಜರ್ನಿಲೂ ಅಷ್ಟೇ ನಾನು ಈ ತಪ್ಪು ಮಾಡಬಾರ್ದು ಅಂತ ನನಗೆ ಕೆಲವೊಂದು ಸತಿ ಅನ್ನಿಸ್ತಾನೆ ಇತ್ತು. ಸೊ ತುಂಬ ಗ್ಯಾಪ್ ಕೊಟ್ಟರೆ ಒಂದು ಪ್ರೆಗ್ನೆನ್ಸಿಯಿಂದ ಸೆಕೆಂಡ್ ಪ್ರೆಗ್ನೆನ್ಸಿಗೆ ಬಹಳಷ್ಟು ನಮಗೆ ಕೆಲವೊಂದು ಸತಿ ಭಯ, ಯಾಕಂದರೆ ಮಿಸ್ಕ್ಯಾರೇಜ್ ಆಗೋಗ್ಬಿಡುತ್ತೆ ಅನ್ನೋ ಒಂದು ರೀಸನ್ನಿಂದನೇ ನಾವು ಯಾರಿಗೂ ಹೇಳೋದಕ್ಕಾಗಲ್ಲ. ಆ ನೋವನ್ನು ನಾವೇ ಸಫರ್ ಪಡಬೇಕಾಗತ್ತೆ. ಸೊ ಹಾಗಾಗಿ ಅದನ್ನು ಯಾರೂ ಮಾಡೋದಕ್ಕೂ ಹೋಗಬೇಡಿ. ಇವಾಗ ಪ್ರೆಗ್ನೆನ್ಸಿ ಜರ್ನಿ ಇರೋದ್ರಿಂದ ಅಟ್ಲೀಸ್ಟು ನೀವು 3 ಮಂತ್ಸ್ಗೆ ಒಂದು ಸತಿನಾದ್ರು ಬ್ರಷ್ಗಳನ್ನ ಚೇಂಜ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ನಿಮಗೆ ಡೆಂಟಲ್ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲಿ 3 ಮಂತ್ಸ್ ಆದಮೇಲೆ ನಿಮಗೆ ಹಲ್ಗಳು ಕೆಲವೊಂದು ಸತಿ ಬ್ಲೀಡಿಂಗ್ ಆಗೋದು, ಹೊಸದು ನೋವು ಬರೋದು ಇವೆಲ್ಲ ಆಗ್ತಾ ಇರುತ್ತೆ. ಸಾಧ್ಯವಾದಷ್ಟು 3 ತಿಂಗಳಿಗೆ ಒಂದು ಸತಿನಾದ್ರೂ ನೀವು ಬ್ರಷ್ಗಳನ್ನ ಆದಷ್ಟು ಸಾಫ್ಟಾಗಿರೋದನ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ನಾನು ಅಷ್ಟೇ ಕೋಲ್ಗೇಟ್ ಅವ್ರದ್ದು ಜಾಸ್ತಿ ಉಪಯೋಗಿಸೋದು. ಯಾವಾಗಲೂ ಅಷ್ಟೇ ಕೋಲ್ಗೇಟ್ ಬ್ರಷೇ ಬರುತ್ತೆ. ಬೇರೆದು ಯಾವ್ದು ತೊಗೊಂಡ್ರು ಅಷ್ಟೇ ನನಗೆ ಅಷ್ಟು ಕಂಫರ್ಟ್ ಕೊಡೋದಿಲ್ಲ. ಮತ್ತು ಅಡುಗೆ ಮನೆಗೆ ಬಂದಾಗ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿತ್ತು. ಸೊ ಕಿಚನ್ ನೋಡ್ತಾ ಇದ್ದರೆ ನನಗೆ ಏನೋ ಒಂಥರ ಖುಷಿ ಆಗ್ತಿತ್ತು. ನಾನು ಇನ್ನೂ ಕೂಡ ಡೆಕೋರೇಟಾಗಿ ಇಟ್ಕೋಬೋದು ಕಿಚನ್ನ, ಬಟ್ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಎಷ್ಟೋ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ ನೋಡ್ತಾ ಇದ್ದೀರಾ. ಆದರೂ ಕಿಚನಲ್ಲಿ ನನಗೆ ಪಾತ್ರೆಗಳಿಲ್ಲ ಅಂದರೂ ಬೇಜಾರು, ಪಾತ್ರೆ ಜಾಸ್ತಿ ಆದರೂ ಬೇಜಾರಾಗ್ತಾ ಇರುತ್ತೆ. ಸೊ ಫೈನಲಾಗಿ ಕಿಚನ್ ನೋಡಿದಾಗ ಏನೋ ಒಂಥರ ಖುಷಿ ಅಂತೂ ಖಂಡಿತ ಆಗುತ್ತೆ. ನಮಗೆ ಹೆಣ್ಮಕ್ಳಿಗೆ ಅಡುಗೆ ಮನೆಯೇ ಅರಮನೆ ಅಲ್ವಾ. ನಾವು ಎಲ್ಲೇ ಎಷ್ಟೇ ಹೊತ್ತಿದ್ರೂ ಕೂಡ ಅಡುಗೆ ಮನೆಗೆ ಬಂದಾಗ ಅದು ಒಂಥರ ಖುಷಿ ಕೊಡುತ್ತೆ. ಸೊ ಫ್ರಿಜ್ಜು ಅಷ್ಟೇ ನಾವು ಫಸ್ಟ್ ಟೈಮ್ ತೊಗೊಂಡಿದ್ದು ಅದು ಸ್ಯಾಮ್ಸಂಗ್ದೇ ಅನ್ಕೋತೀನಿ. ಸ್ಯಾಮ್ಸಂಗ್ದು ಅದು ಆಲ್ಮೋಸ್ಟ್ 35,000 ಇರಬೇಕು. ಅದು 250 ಲೀಟರ್ಸ್ ಏನೋ ಸಮಥಿಂಗ್, ನನಗೆ ಸರಿಯಾಗಿ ನೆನಪಿಲ್ಲ. ಅದು ತೋಟದ ಮನೇಲಿದೆ. ಇದು ನಾವಿಲ್ಲಿ ಹೊಸಮನೆಗೆ ಅಂತ ತೊಗೊಂಡಿದ್ದು. ನಾನು ಅಷ್ಟು ಬಾಕ್ಸ್ಗಳೆಲ್ಲ ಇಟ್ಟಿಲ್ಲ. ಆ್ಯಕ್ಚುಲಿ ಫ್ರಿಜ್ಗೋಸ್ಕರನೇ ಎಷ್ಟೋ ಬಾಕ್ಸ್ಗಳು ತಂದು ಅವೆಲ್ಲ ಸ್ಟೋರ್ ಮಾಡಿ ಇಟ್ಕೋತಿದ್ದೆ. ಇವಾಗಂತೂ ಅವೆಲ್ಲ ಏನು ಮಾಡಲ್ಲ. ಸದ್ಯಕ್ಕಂತೂ ಕವರ್ಗಳೆಲ್ಲ ಹಾಗೆ ಇಟ್ಬಿಡ್ತೀನಿ. ಯಾಕಂದರೆ ಮತ್ತೆ ವಾಶ್ ಮಾಡಿ ಎತ್ತಿಡಬೇಕು, ಇವೆಲ್ಲ ನಂಗೆ ಕಷ್ಟ ಆಗ್ತಾ ಇರುತ್ತೆ. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಆ ಥರ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಫ್ರಿಜ್ಜಲ್ಲಿ ನೋಡಿದ್ರೆ ಹಾಲು ಪುಡಿ ಜಾಸ್ತಿ ಇದೆ. ಸೊ ನಾನು 1-2 ಸತಿ ಅಷ್ಟೇ ಮಾಡಿರೋದು. ಮತ್ತು ಇವಾಗ ಬಳಸ್ಕೊಬಿಡ್ಬೇಕು, ಯಾಕಂದರೆ 3 ಮಂತ್ಸ್ ಆಗೋಗಿದೆ ಆಲ್ರೆಡಿ. ಸೊ ಮತ್ತು ಇವಾಗ ಆದಷ್ಟು ಬೇಗ ಪೇಡ ಅವೆಲ್ಲ ಬೇರೆ ಬೇರೆ ವೆರೈಟಿ ಮಾಡ್ಕೋಬೇಕು. ಸಾಂಬಾರಿಗೂ ಅಷ್ಟೇ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಇಕ್ಕಿದ ಬೇಳೆ, ಇನ್ನೇನು ಅವರೆಕಾಯಿ ಸೀಸನ್ ಲಾಸ್ಟ್ ಆಗ್ತಾಯಿದೆ. ಸಾಧ್ಯವಾದಷ್ಟು ಬೇಗ ಎಲ್ಲ ತರಕಾರಿಗಳನ್ನೂ ಉಪಯೋಗಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇರಬೇಕು. ಇನ್ನು ಮೊಳಕೆ ಕಟ್ಟಿದ ಕಾಳು ಅಷ್ಟೇ ಮೊಳಕೆ ಚೆನ್ನಾಗಿ ಬಂದಿತ್ತು. ಈ ರೀತಿ ಇದ್ದಾಗಲೇ ನಾವು ಅಡುಗೆಗಳನ್ನ ಮಾಡ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಬಟ್ ಇವತ್ತು ಇಕ್ಕಿದ ಬೇಳೆ ಸಾರು ಮಾಡೋದ್ರಿಂದ ಮೊಳಕೆ ಕಾಳು ಸಾಂಬಾರು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಇದನ್ನು ಫ್ರಿಜ್ಗೆ ಎತ್ತಿಡ್ತಾ ಇದ್ದೀನಿ. ಕವರ್ಗೂ ಹಾಕಿ ಎತ್ತಿಡ್ಬೋದು ಅಥವಾ ಬಾಕ್ಸ್ಗೂ ಹಾಕಿ ಎತ್ತಿಡ್ಬೋದು. ಮೊದಲೆಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಡ್ತಿದ್ದೆ. ಇವಾಗ ಅಷ್ಟೆಲ್ಲ ಏನು ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ. ಯಾಕಂದರೆ ಅವ್ರವ್ರಿಗೆ ಎಷ್ಟು ಈಸಿ ಆಗುತ್ತೋ ಕೆಲಸಗಳು ಅದೇ ರೀತಿ ಮಾಡ್ಕೋತಾ ಹೋಗ್ತೀವಿ. ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಟೈಮಲ್ಲಿ ಮಾತ್ರ ನಾವು ಆ ಕೆಲಸಗಳನ್ನ ಫಾಲೋ ಅಪ್ ಮಾಡ್ತೀವಿ. ನಾನು ಈ ಸತಿ ಎಲ್ಲ ಕಾಳನ್ನು ಮಿಕ್ಸಲ್ಲಿ ಹಾಕಿ ಮೊಳಕೆ ಕಟ್ಟಿದ್ದೆ. ಆ್ಯಂಡ್ ಬಟಾಣಿ ಒಂದು ಹಾಕಲಿಲ್ಲ ಅಷ್ಟೇ. ಮತ್ತು ಲಾಸ್ಟ್ ಟೈಮ್ ಕಟ್ಟೋದಾಗಲೂ ಅಷ್ಟೇ ಹೆಸರು ಕಾಳು ಹಾಕ್ಬಿಟ್ಟಿದೆ. ಬಟ್ ಈ ಟೈಮು ಹೆಸರು ಕಾಳು ಹಾಕೋದು ಬೇಡ ಅಂದ್ಬಿಟ್ಟು ಈ 3 ಕಾಳು ಮಾತ್ರ ಇತ್ತಲ್ಲ ಅದನ್ನು ಮಾತ್ರ ಎತ್ತಿಡ್ತಾಯಿದ್ದೀನಿ ಫ್ರಿಜ್ಗೆ ಹಾಕಿ. ಮೇಲ್ಗಡೆ ಶೆಲ್ಫಲ್ಲಿ ಇಟ್ಬಿಟ್ರೆ ಏನು ಗೊತ್ತಾ, ಅದು ಯಾವಾಗಾದ್ರು ಓಪನ್ ಮಾಡಿದಾಗ ನೋಡ್ತಾ ಇರ್ತೀವಿ, ಅದನ್ನು ಸಾಂಬಾರು ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊಬಿಡ್ತೀವಿ. ದೋಸೆ ಬ್ಯಾಟರು ಇತ್ತು, ಬಟ್ ಅದು ಅಷ್ಟು ಚೆನ್ನಾಗಿ ಉಬ್ಬಿ ಬಂದಿರಲಿಲ್ಲ. ದೋಸೆ ಮಾಡ್ಕೊಬಿಡೋಣ, ಇಡ್ಲಿ ಆಗಲ್ಲ ಅಂದ್ಬಿಟ್ಟು ದೋಸೆಗೆ ಇದು ಮಾಡ್ತಾಯಿದ್ದೀನಿ. ಯಾಕಂದರೆ ಮಕ್ಕಳಿರೋದ್ರಿಂದ ಯಾವಾಗಾದರೂ ಒಂದೊಂದು ಸತಿ ದೋಸೆ ಇಡ್ಲಿ ಏನಾದ್ರು ಕೇಳ್ತಾ ಇರ್ತಾರೆ. ನಾನು ಯಾವಾಗಲೂ ರೆಗ್ಯುಲರಾಗಿ ಮಾಡೋದಿಲ್ಲ. 15 ಡೇಸು ಅಥವಾ 1 ಮಂತ್ಗೆ ಒಂದು ಸತಿ ಅಷ್ಟೇ ನಾನು ಮಾಡ್ಕೊಂಡು ಹೋಗೋದು. ಇವಾಗ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಕೆಲಸಗಳಿತ್ತಲ್ಲ, ಇವಾಗ ಫ್ಯಾನೆಲ್ಲ ನಾವು ಕ್ಲೀನ್ ಮಾಡಬೇಕು ಅಂದರೆ ನನಗೆ ರಿಸ್ಕ್ ಅಂತ ಅನ್ನಿಸ್ತಾ ಇರುತ್ತೆ. ಇದು ಆ್ಯಕ್ಚುಲಿ ಮೀಶೋಲಿ ಅಥವಾ ಅಮೆಝಾನ್ ಯಾವುದ್ರಲ್ಲಿ ತರಿಸಿದೆ ಅಂತ ನನಗೆ ಸರಿಯಾಗಿ ನೆನಪಿಲ್ಲ. ಇದು ಫೋಲ್ಡಬಲ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಮಾತ್ರ.
ಅರೌಂಡ್ 250 ಅಥವಾ 200 ಬಿದ್ದಿತ್ತು ಅಂತ ಅನ್ಕೋತೀನಿ. ಬಟ್ ವರ್ತಿದೆ. ನನಗೆ ಫ್ಯಾನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಇದೆಷ್ಟು ಹೆಲ್ಪ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ನಾನು ಟ್ರೈಪ್ಯಾಡ್ಗೆ ಇದನ್ನು ಇಟ್ಬಿಟ್ಟು ಕ್ಲೀನ್ ಮಾಡಬೇಕಾಗಿತ್ತು. ಹಾಗೆ ಒಂದು ಕೈಯಲ್ಲಿ ಹೋಲ್ಡ್ ಮಾಡಿಕೊಂಡು ಇನ್ನೊಂದು ಕೈಯಲ್ಲಿ ಕ್ಲೀನ್ ಮಾಡೋದಕ್ಕೆ ಹೋದೆ. ಸಾಧ್ಯವಾದಷ್ಟು ನನ್ನ ಕೈಲಿ ಎಷ್ಟು ಕ್ಲೀನ್ ಆಗುತ್ತೋ ಅಷ್ಟು ಕ್ಲೀನ್ ಮಾಡ್ತಾ ಹೋಗ್ತೀನಿ. ಎಷ್ಟು ಗಲೀಜಿದೆ ಅಂದರೆ ಸಿಕ್ಕಾಪಟ್ಟೆ ಗಲೀಜಿದೆ. ಬಟ್ ಕ್ಲೀನಿಂಗ್ ಕೆಲಸ ಅಂತೂ ಆಲ್ಮೋಸ್ಟ್ ರೆಡಿ ಮಾಡಿದ್ದೀನಿ. ಮೇಲ್ಗಡೆನೂ ಅಷ್ಟೇ ಎಲ್ಲ ನೀಟಾಗಿ ಕಸ ಗುಡಿಸಿ ಒರೆಸಿ ಬೆಡ್ಶೀಟ್ಗಳೆಲ್ಲ ಎತ್ತಾಕಿ ಪ್ರತಿಯೊಂದು ಅಷ್ಟೇ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.